ಫ್ರೆಂಡ್ಸ್, ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿವತ್ತು ಸಾಂಬಾರ್ ಪೌಡರ್ ರೆಸಿಪಿ ಪೌಡಿನ ಹೇಗೆ ಮನೇಲಿ ನಾವು ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂಗಡಿಯಲ್ಲಿ ಟೇಸ್ಟಿಂಗ್ ಪೌಡರ್ ಏನೋ ಬೆರಕೆ ಆಗಿರೋದು ಬೇಡ, ಮನೇಲೇ ಮಾಡ್ಕೋಬೋದು. ಇದಕ್ಕೆ ಒಂದು 40 ಬ್ಯಾಡಗೆ ಮೆಣಸು, ಹಾಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಹಾಗೆ 1 ಕಪ್ ಆಗುವಷ್ಟು ಧನಿಯಾನ ಅದನ್ನು ಹಾಕ್ಬಿಟ್ಟು ಹುರಿದು ಅದೇ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಹಾಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲನೂ ಒಂದೇ ಪಾತ್ರೆಗೆ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ಕಾಳುಮೆಣಸು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಹಾಗೆಯೇ ಜೀರಿಗೆ ಒಂದು 1/4 ಕಪ್ ಆಗುವಷ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಹಾಗೆ 1/4 ಕಪ್ ಆಗುವಷ್ಟು ಮೆಂತ್ಯನೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಸಾಸಿವೆನೂ ಅಷ್ಟೇ 1/4 ಕಪ್ ಆಗುವಷ್ಟು ಹುರಿದು ಎತ್ತಿಟ್ಕೊಂಡು ಎಲ್ಲನೂ ಒಟ್ಟು ಸೇರಿಸಿ ಇವಾಗ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ತರಿ ಬೇಕಾಗಿಲ್ಲ, ಸರಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಸೊ ಸಾಂಬಾರು ಹುಡಿ ರೆಸಿಪಿ ನಿಮಗೆ ಗೊತ್ತಾಯ್ತಲ್ವ? ಸಿಂಪಲ್ ಆಗಿದೆ, ನೀವು ಮನೇಲಿ ಟ್ರೈ ಮಾಡ್ಬೋದು. ನಾನು ಹೇಳಿರೋ ಕ್ವಾಂಟಿಟಿಯಲ್ಲೇ ತಗೊಂಡು ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿರುತ್ತೆ.